ಸರ್ಕಾರಕ್ಕೆ ರೈಸ್ ಕೊಟ್ಟಾರ ಯಾರು? ಈ ಭೂಗಳ ಕಳ್ಳರುಗಳಿಗೆ ಎಲ್ಲಾನ ದರೋಡೆ ಮಾಡ್ಕೊಂಡು ತಿಂದಿ ರೈತರ ಭೂಮಿ 2 ಎಕರೆ ಇರೋದು 1 ಎಕರೆ ಇರೋದನ್ನ ಕಸ್ಕೊಂಡ್ಬಿಟ್ಟು ಯಾವ್ದು ನಿಡ್ಗಂಟು ಅಂತ ಅದಂತಲ್ಲ, ನಿಡ್ಗಂಟು ಆಸೆ ತೋರಿಸಿ 15 ಕುಂಟೆ ಇರೋರು 10 ಕುಂಟೆ ಇರೋರು 5 ಲಕ್ಷಕ್ಕೋಸ್ಕರ ಎಲ್ಲ ಬಲಿ ಆಯ್ತಾವ್ರೆ. ಇವತ್ತಿನ ದಿನ ನಮ್ ಪಾಣಿಲ್ ಬರ್ತಾ ಇದ್ದೇನೆ. ಇವತ್ತು ಬೆಳೆ, ಇವತ್ತು ನಾವೇನಂತ ಬೆಳೆ ಮಾಡಿದೀವಿ ಅಂದ್ರೆ ಅಡಕೆ ಅಂತ ಮಾಡಿದೀವಿ, ತಂಗು ಅಂತ ಮಾಡಿದೀವಿ, ಬಾಳೆ ಅಂತ ಮಾಡಿದೀವಿ. ಅದೆಲ್ಲ ಸರ್ವನಾಶ ಮಾಡ್ಬಿಟ್ಟು ಯಾರು DBD ಕೂಡ ಎಲ್ಲ ಕಳ್ಳರುಗಳು ಸೇರ್ಕೊಂಡವ್ರಲ್ಲ ಅವ್ರೆಲ್ಲ ಸರ್ವನಾಶ ಮಾಡ್ಬಿಟ್ಟು ಬರಳು ಭೂಮಿ ಅಂತ ತೋರಿಸ್ತಾವ್ರೆ. ಪಾಣಿಲಿ ಇರೋದ್ರು ತೆಗ್ದಾಕವ್ರೆ. ಇವ್ರಿಗೆ ಯಾರು ರೇಟ್ಸ್ ಕೊಟ್ಟವ್ರು? ಅವತ್ ಬಂದಿದ್ನಲ್ಲ ಅವಾಗ ಆತರ ಆಗಿರ್ಲಿಲ್ಲ. ಅಲ್ಲಿ ದೀಚ್ ಮಾಡವ್ರು ಇವ್ರು. ಇವ್ರಿಗೆ ಎಷ್ಟು ಪವರ್ ಸಾಧ್ಯ? ಈಗ ನಿಮ್ದು ಆಸ್ತಿ ಜಮೀನು ಪಾಣಿಲಿ ಇದ್ದಿಲ್ವಾ? ಇವಾಗ ಪಾಣಿಲಿ ಇರೋದು ಏನಂತ ಕರ್ನಾಟಕ ಸರ್ಕಾರ ಅಂತ ಮಾಡವ್ರೆ. ಕರ್ನಾಟಕ ಸರ್ಕಾರ ಅಂತ ಮಾಡಕ್ ಇವ್ರು ರೈಟ್ ಕೊಡ್ತಾವ್ರೆ ಯಾರು ಇವ್ರಿಗೆ? ನಮ್ದು 10 ಕುಂಟೆ ಆಗಿರ್ಬೋದು, 5 ಕುಂಟೆ ಆಗಿರ್ಬೋದು, ನಮ್ ಭೂಮಿ ನಮ್ಮ ಹಕ್ಕು. ಅಲ್ಲಿ ಕೊಡೋರ್ ಕೊಟ್ಕೊಳ್ಳಿ, ನಮಗ್ ಬೇಕಾಗಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಅಂತ ಮಾಡವ್ರಲ್ಲ ಇವ್ರಿಗೆ ಇದ್ರ ರೈಟ್ಸ್ ಕೊಟ್ಟಾರ ಯಾರು? ಇವತ್ತು ಅದಕ್ಕೇನೆ DBD ಅವ್ರಿಗೆಲ್ಲ ನಾವು ಬೆಂಕಿ ಇಕ್ಬೇಕು, ಈ ಸರ್ವನಾಶ ಆಗ್ಬೇಕು. ನಾವು ಮಹಿಳೆ ಎಲ್ಲಾರ ಸೇರಿದ್ರೆ ಇನ್ನ ಮುಂದಾರಿತೀವಿ, ಇನ್ನ ಏನ್ ಮಾಡಕ್ಕೂ ನಾವು ರೆಡಿ ಇದ್ದೀವಿ, ನಾವು ಜೀವ ಬಿಡಕ್ಕೂ ರೆಡಿ ಇದ್ದೀವಿ. ಈ ತರ ಯಾಕೆ ಮಾಡಿದ್ರು ಇವರು ಈ ಸರ್ಕಾರ? ಇವತ್ತು ಕರ್ನಾಟಕ ಸರ್ಕಾರ ಅಂತ ನಮ್ ಪಾಣಿಲಿ ಕುಂಡ್ರಸಕ್ಕೆ ಇವ್ರಿಗೆ ಏನ್ ಅಧಿಕಾರ ಇತ್ತು? ಇವ್ರ ತಾತನ್ಕ್ ಹೋಗಿದ್ವ, ಸುಮಾರು ಅಪ್ಪನ್ಕ್ ಹೋಗಿದ್ವಿ, ನಾವು ಏನ್ ಹೋಗಿದೀವಿ ಅಂತ ಮಾಡ್ತಾವ್ರಿ ಇವ್ರು. ಈ ಖಾತೆ ಮಾಡ್ತೀವಿ ಅನ್ಬಿಟ್ಟು ನಮ್ಗೊಂದು ಗಮನಕ್ಕೆ ತರದೆ ನಮ್ ಪಾಣಿ ಚೇಂಜ್ ಮಾಡಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಾರ ಯಾರು? ಈ ತರ ಎಲ್ಲ ಭೂಗಾಡ್ರು ಎಲ್ಲ ಸೇರ್ಕೊಂಡು ನಮ್ಮನ್ನ ಸರ್ವನಾಶ ಮಾಡ್ತಾವ್ರೆ. ನಮ್ ಬಾಳೆ ಹಾಳಾಗೋಯ್ತಾವ್ರೆ. ನಮ್ನೆಲ್ಲ ತಕೊಂಡೋಗಿ ಒಂದೇ ಸಮ ಬಾಯಿಗೆ ಬೀಳಿಸ್ತಾವ್ರೆ. ಇವ್ರಿಗೇನ್ ಮಾನ ಮರ್ಯಾದೆ ಬೇಡವೆ? ನಮ್ಮ ಹೊಟ್ಟೆವ್ರಿ ಇವ್ರು ತಗ್ಲಾಲ್ವೆ? ನಮ್ ಸಂಕಟ ತಗ್ಲಾಲ್ವೆ? ನಮ್ಗೆ ವಿದ್ಯಾಭ್ಯಾಸ ಇಲ್ಲ, ನಾವ್ ಎಲ್ಲೋ ಹೋಗೋಣ? ನಾವೇನ್ ಜೀವನ ಮಾಡೋದು? ಇವತ್ತು ಏನ್ ಅವತ್ತು 6 ಕಾಸು ಮಾಡಿ 3 ಕಾಸು ಮಾಡಿ ಸಂಪಾದನೆ ಮಾಡಿದ ಭೂಮಿನು ಅವತ್ತಿನ ಕಾಲದ ನಮ್ ತಾತಿರು ಕೆರೆಗಾಗಿ ಅಕ್ವೈರ್ ಆಗಿತ್ತಂತೆ. ಆಮೇಲೆ ಏನ್ ಮಾಡಿದ್ರು ನಮ್ಮ ಮಾವುದಿರು ಏನೋ ಅವರು ಒಂದು 1/2 ಎಕರೆ 3 ಎಕರೆ ಕೊಟ್ಟಿದ್ರು. ಆಮೇಲೆ ಈಗ ನಮ್ಮ ಯಜಮಾನ ರೈತ ಅದು ತೆಗ್ದಿರೋ ಪಾಣಿ, ಅದು ಒಂಟಿ ಪಾಣಿಲಿ 9 ಕುಂಟೆ ಕರ್ನಾಟಕ ಸರ್ಕಾರ ಅಂತ ಮಾಡೋರು. 14 ಕುಂಟೆಯಲ್ಲಿ ಕರ್ನಾಟಕ ಸರ್ಕಾರ ಏನಾರ DK ಶಿವಕುಮಾರ್ ಕೊಟ್ಬಿಟ್ಟಿದ್ನ, ಇಲ್ಲ ಅಂದ್ರೆ ಬಾಲಕೃಷ್ಣ ಕೊಟ್ಬಿಟ್ಟಿದ್ನ? ನೋಡಿ, ಈಗ ಮುಂಚೆ ಪಾಣಿಲಿ ಕರ್ನಾಟಕ ಸರ್ಕಾರ ಅಂತ ಇರ್ಲಿಲ್ಲ. ಎಷ್ಟು ಜನ ಹಂಗೆ ಆಗಿದೆ ಕರ್ನಾಟಕ ಸರ್ಕಾರ ಅಂತ? ಯಾರ್ಯಾರು ಒಬ್ಬರಿದೆ ಅಲ್ಲ. ಆಮೇಲೆ ಗೋಮಾಳದ ಜಮೀನ್ ಆಗವಲ್ಲ, ಒಬ್ರದ್ದು ಅಣ್ತಂದಿರು, ಒಬ್ರು 7 ಎಕರೆ ಆಗಿತ್ತು, 3-4 ಜನ ಅಣ್ತಂದಿರು. ಅದ್ರಲ್ಲಿ 2 ಎಕರೆ ಕಟ್ ಮಾಡಿದ್ದಾರೆ. ನಮ್ದ್ರಲ್ಲಿ 2 ಎಕರೆ ಆಗಿತ್ತು, 1 ಎಕರೆ ಕಟ್ ಮಾಡಿದ್ದಾರೆ. ಎಲ್ಲ ಇದೇ ಕೆಲಸ ಮಾಡಿದ್ದಾರೆ ಸರ್. ಮನೆಯಿಂದ 4 ಕುಂಟೆ ಬಂದಿತ್ತು. ಅದ್ರಲ್ಲಿ ಮನೆ ಬಿಟ್ಬಿಟ್ಟು ಹಿಂದೆ ಅದು ಅಕ್ವೈರು ಅಂತ ಮಾಡವ್ರೆ. ಎಲ್ಲ ಈಗ ಪಾಣಿಲಿ ನಿಮ್ಮ ಇದ್ರಲ್ಲಿ ಪಾಣಿಲಿ ಕರ್ನಾಟಕ ಸರ್ಕಾರ ಅಂತ ಬಂದ್ಬಿಟ್ಟಿದೆ. ಓಕೆ, ಈಗ ಇವರು ನೋಟಿಫೈ ಮಾಡೋದಕ್ಕೆ ಏನ್ ಮೊದಲೇ ಹೆಜ್ಜೆ ಇಡಬೇಕೋ ಇಟ್ಬಿಟ್ಟವ್ರೆ. ಒಟ್ಟಲ್ಲಿ ನೀವು ಕೊಡ್ಲಿಲ್ಲ ಅಂದ್ರೂ ಕಿತ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದು ನಿಂತು ಬಿಟ್ಟವ್ರೆ. ನಾವು ಬಿಡಲ್ಲ, ನಾವ್ ಏನ್ ಮಾಡಕ್ಕೂ ಸರಿಯೇ. ನಾವ್ ಇವಾಗ ಮೊನ್ನೆ ಬಂದಿದ್ರೆ ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಪರ್ಕೆಲ್ ಹೊಡೆದಿದೀವಿ, ಇನ್ನ ಏನ್ರಲ್ಲಿ ಹೊಡಿತೀವಿ ಅಂತ ಗೊತ್ತಿಲ್ಲ. ಅಲ್ಲ, ಬಟ್ ಕಾನೂನು ಕೈಗೆ ತಗೊಂಬಿಡಿ ದಯವಿಟ್ಟು, ಯಾಕಂದ್ರೆ ನಾವು ಜವಾಬ್ದಾರಿಯುತ ಮಾಧ್ಯಮವಾಗಿ ಅದನ್ನ ಹೇಳಕ್ ಇಷ್ಟಪಡ್ತೀವಿ. ಈಗ ಹೇಳ್ಬೇಕು, ಮೊದ್ಲು ನಮ್ ಪಾಣಿಲಿ ಕರೆಕ್ಟ್ ಆಗಿ ಗೊತ್ತಾಯ್ತು 14 ಕುಂಟೆ. ಈಗ ಯಾಕೆ ಕರ್ನಾಟಕ ಸರ್ಕಾರ ಅಂತ ಮಾಡೋದು? ಅದೇ ಪ್ರಶ್ನೆ. ಏನಮ್ಮ ನಿಮ್ಮ ಹೆಸರು? ನೀಲಮ್ಮ, ಹೇಳಮ್ಮ, ಏನ್ ನಿಮ್ ಪ್ರಾಬ್ಲಮ್ ಈಗ? ನಾವ್ ಯಾವ್ದೇ ಕಾರಣಕ್ಕೂ ಜಮೀನ್ ಕೊಡಲ್ಲ ಸರ್. ಕೊಡೋದಿಲ್ಲ ಸರ್. ನಾವು ನಮ್ ಭೂಮಿ ನಮ್ಮ ಹಕ್ಕು, ಅವ್ರ ಯಾವ್ದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಸರ್ ಭೂಮಿನ. ಏನ್ ಮಾಡ್ಬೇಕು ಈಗ? ನೋಡಿ, ಅವ್ರು ಹೇಳಿದ್ರು ಪಾಣಿದೆಲ್ಲ ಹೆಸರು ಚೇಂಜ್ ಮಾಡಿ ನಿಮ್ದೆಲ್ಲ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿ ಕಿತ್ಕೊಂಡ್ರು ಅಂದ್ರೆ ಏನ್ರಿ ಮಾಡ್ತೀರಾ? ನಮ್ದೇನು ಆತರ ಆಗಿಲ್ಲ ಸರ್. ಅದು ಅದೇ ಆಗೋದಾಗಿದೆ. ನಮ್ದೇನು ಪಾಣಿ ಎಲ್ಲ ಕರೆಕ್ಟ್ ಆಗಿದೆ.